ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ನಾವು ಜಿಲ್ರಗುಂಟೆ ಆಂಜನೇಯ ಸ್ವಾಮಿಗೆ ಆರತಿ ಮಾಡ್ತಾ ಇದ್ದೀವಿ. ನಮ್ಮದು ಹರಕೆ ಇರೋದ್ರಿಂದ 5 ಸೇರಿಂದ ಅಕ್ಕಿದು ಆರತಿ ಮಾಡ್ತಾ ಇದ್ದೀವಿ. 1 ಸೇರು ಆಗೋಷ್ಟು ಕಡಲೆ ಬೀಜನೂ ಹುರಿದಿಟ್ಟಿದ್ದೀವಿ, ಬೆಲ್ಲ ಪಾಕಕ್ಕೂ ಇಕ್ಕಿದ್ದೀವಿ. ಈಗ 5 ಸೇರಿಂದ ಅಕ್ಕಿದು ಇದಕ್ಕೆ ಕೊಬ್ಬರಿ ಒಂದು 5, ಕಡಲೆ ಹಾಗೆ ಕಡಲೆ ಬೀಜ ಎಲ್ಲ ಹುರಿದು ಮಿಕ್ಸಿಗೆ ಹಾಕಿದ್ದೀವಿ. ಇದನ್ನು ನಮ್ಮಮ್ಮ ಕಲಿಸ್ತಾ ಇದೆ. ನನಗೇನು ಅಷ್ಟೊಂದು ಮಾಡೋಕ್ಕೆ ಬರಲ್ಲ, ಜಾಸ್ತಿ ಸೇರಿಂದಾಗಿರೋದ್ರಿಂದ ವರ್ಷ ಮಾಡಿಕೊಡ್ತೈತೆ ನಮ್ಮಮ್ಮನೇ. ನಮ್ಮಮ್ಮ ಈ ಥರ ಎಲ್ಲ ಕಲಸಿ ಮಿದ್ಕೊಟ್ರೆ ನಾನು ಈ ಥರ ಮಿದ್ದಿ ಇದನ್ನೆಲ್ಲ ಒಂದು ದಬರ್ಗೆಗೆ ಹಾಕ್ತಾಯಿದ್ದೀನಿ. ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಬೆಳಿಗ್ಗೆ ಆದರೆ ಆಗಲ್ಲ ಅಂಥೇಳಿ ನೈಟೇ ಮಾಡಿಕ್ತಾರೆ ನಮ್ಮೂರ ಕಡೆ ಎಲ್ಲನ. ನಿಮ್ಮೂರ ಕಡೆ ಹೇಗೆ ಮಾಡ್ತಾರೆ ಕಮೆಂಟ್ ಮಾಡಿ. ಈಗ ಆರತಿ ಎಲ್ಲ ರೆಡಿ ಆಯಿತು. ಈಗ ಅದಕ್ಕೆಲ್ಲ ನೀಟಾಗಿ ತಟ್ಬಿಟ್ಟು ಮಧ್ಯದಲ್ಲಿ ದೀಪ ಹಚ್ಚಬೇಕಲ್ಲ, ಅದಕ್ಕೆ ಈ ಥರ ರೌಂಡಾಗಿ ಮಧ್ಯದಲ್ಲಿ ಮಾಡಬೇಕು. ಈಗ ರೆಡಿಯಾಗಿದೆ ಆರತಿ ಈ ಥರ. ಇದನ್ನು ಬೆಳಿಗ್ಗೆ ತಗೊಂಡು ಹೋಗೋದು. ನೈಟೇ ಹೂವೆಲ್ಲ ಏರಿಸಿ ರೆಡಿ ಮಾಡ್ತೀವಿ. ಇದು ನಮ್ಮ ಹೊಲದಲ್ಲೇ ಬಿಟ್ಟಿತ್ತು ಹೂವು. ಹಾರ ಮಾಡಿಟ್ಟಿದ್ದೀನಿ, ಒಂದು 3 ಹಾರ ಆಗಿದ್ದಾವೆ. ದೇವಸ್ಥಾನ ಪೂಜೆಗೆ, ಆರತಿಗೆ ಬೇರೆ ತೆಗೆದಿಟ್ಟಿದ್ದೀನಿ. ಇದನ್ನು ಏರಿಸ್ಬೇಕೀಗ. ಇದು ತೆಂಗಿನ ಗರಿ ಬರುತ್ತಲ್ಲ, ಕಡ್ಡಿಯಲ್ಲಿ ನೀಟಾಗಿ ತೆಗೆದು ಚಾಕೋದಲ್ಲೆಲ್ಲ ಎರ್ದ್ಬಿಟ್ಟು ಹೂವು ಏರಿಸ್ಬೋದು. ಹಂಚಿ ಕಡ್ಡಿಯಲ್ಲಾದರೆ ಹೂವು ಬಾರಕ್ಕೆ ಮುರಿದೋಗ್ಬಿಡುತ್ತೆ. ನನ್ನ ಮಗಳು ನಾನು ಏರಿಸ್ತೀನಿ ಅಂತ ಕೂಗಂಡ್ಲು. ಅವಳಿಗೆ ಏರ್ಸೋಕ್ಕೆ ಬರ್ತಾಯಿಲ್ಲ, ಎಲ್ಲ ಹೂವು ಕಿತ್ತೋಗ್ತಾ ಇದ್ದಾವೆ ಅಂತ ಹೇಳ್ತಾಯಿದ್ಲು. ಅವಳಿಗೆ ಬರಲ್ಲ, ಆದರೂ ನಾನು ಏರಿಸ್ತೀನಿ ಅಂತ ಹೇಳ್ತಾವಳೆ. ನಮ್ಮಮ್ಮ ಚಿಕ್ಕವರಿದ್ದಾಗ ವರ್ಷನೂ ಹೋಗೋರು, ನಾವು ಅವ್ರ ಜೊತೆಗೆ ಹೋಗ್ತಾಯಿದ್ವಿ. ಈಗ ನಾವು ಅದೇ ಥರ ರೂಢಿ ಮಾಡ್ಕೊಂಡಿದ್ದೀವಿ ಆ ದೇವಸ್ಥಾನಕ್ಕೆ ಹೋಗೋದ. ಅಷ್ಟರಲ್ಲಿ ನನ್ನ ಮಗ ಅಲ್ಲೇ ಮನಿಕಬಿಟ್ಟವನೆ. ನನ್ನ ಮಗಳು ಏರ್ಸೋಕ್ಕೆ ಬರಲಿಲ್ಲ, ಅದಕ್ಕೆ ನಮ್ಮಮ್ಮ ಏರ್ಸಿಕ್ಕಿದ್ದೆ ತಗೊಂಡು ನಾನು ಏರ್ಸಿದ್ದೀನಿ ಅಂತ ತೋರಿಸ್ತಾವಳೆ. ಈಗ ಏರ್ಸಿದ್ದು ಹೂವು ಎಲ್ಲ ಆಯಿತು. ಇವಳು ನಮ್ಮ ಅಕ್ಕನ ಮಗಳು, ಅವಳು ಅವ್ರ ಅಜ್ಜಿ ಬರೋವರೆಗೂ ಮನಿಕಣಲ್ಲ, ಅದಕ್ಕೆ ಕೂಗೊಂಡು ಟಿ ವಿ ನೋಡ್ತಾವಳೆ. ಈಗ ಬೆಳಿಗ್ಗೆ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ದೇವಸ್ಥಾನದ ಹತ್ರ ಹೋಗಿ ಆರತಿ ಎಲ್ಲ ಅಲ್ಲೇ ಕಡ್ಡಿ ಎಲ್ಲ ಸಿಕ್ಕಿಸಿ ದೀಪ ಹಚ್ಚಿ ಪೂಜೆ ಮಾಡಿ ದೇವಸ್ಥಾನಕ್ಕೆ 3 ಸುತ್ತು ಪ್ರದಕ್ಷಿಣೆ ಹಾಕಿ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಜಾತ್ರೆ ಆಗಿ ಅಲ್ಲೇ ಒಂದು 15 ದಿನ ಆಗಿದೆ, ಆದರೂ ಜನ ಬರ್ತಾನೆ ಇದ್ದಾರೆ ಇನ್ನೂ. ಮಿಕ್ನಾಡ್ ಟೈಮಾಗಿ ಬಂದರೆ ಜನ ಸ್ವಲ್ಪ ಕಡಿಮೆ ಇರ್ತಾರೆ, ಜಾತ್ರೆಯಲ್ಲಿ ಬರೋಕ್ಕಾಗಲ್ಲ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಬೆಳಗ್ಗೆನೇ ಹೋಗಿರೋದ್ರಿಂದ ಜನ ಕಡಿಮೆನೇ ಇದ್ದರು. ಈಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಈಗ ಇದು ಭಕ್ತರಳ್ಳಿ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಫಸ್ಟ್ ಬಂದು ಆರತಿ ಮಾಡಿ ಆಮೇಲೆ ಜಿಲ್ರಗುಂಟೆ ಆಂಜನೇಯ ದೇವಸ್ಥಾನದ ಹತ್ರ ಹೋಗೋದು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಜಾತ್ರೆ ಆಗಿರೋದು. ಇನ್ನೂ ಅಂಗಡಿಗಳೆಲ್ಲ ಆ ಥರನೇ ಇದ್ದಾವೆ, ಇನ್ನೂ ಏನು ಅಂಗಡಿ ಎತ್ತಿಲ್ಲ. ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರನೂ ಬಂದ್ವಿ. ಅಲ್ಲೂ ಜನ ಸ್ವಲ್ಪ ಕಡಿಮೆನೇ ಇದ್ದರು. ಆರತಿ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ತಗೊಬಂದಿದ್ದಾರೆ. ನಾವು ಬರೀ ಚಿಂತಾಮಣಿ ಅಲ್ಲಿ ಆರತಿ ಮಾಡಿದ್ದೀವಿ. ಅಲ್ಲೂ ಸಹ ದೇವ್ರ ದರ್ಶನ ಚೆನ್ನಾಗಾಯಿತು. ಸ್ವಲ್ಪ ಹೊತ್ತಲ್ಲೇ ಹೊರಗಡೆ ದೇವಸ್ಥಾನದ ಹತ್ರ ಕೂತ್ಕೊಂಡು ನನ್ನ ಮಗ ನೋಡ್ರಿ ಹೇಗೆ ಆಡ್ತಾ ಇದ್ದಾನೆ. ಈಗ ಹೊರಗಡೆ ಬಂದು ಹೂವನ್ನ ತೆಗ್ದಾಕ್ಬೇಕು ಆರತಿ ಎಲ್ಲ ಬೆಳಗ್ಗೆ. ಅಲ್ಲಿ ಒಬ್ಬರು ಅವಕ್ಕ ಚೆನ್ನಾಗಿ ಏರಿಸ್ಕೊಬಂದಿದ್ರು ಆರತಿಗೆ, ಅದನ್ನು ನೋಡ್ತಾ ಇದ್ದೆ ಯಾವ ಥರ ಮಾಡ್ಯವ್ರೆ ಅಂತ. ಅಲ್ಲೇ ಹೊರಗಡೆನೇ ಆರತಿ ಎಲ್ಲ ಬೆಳಗ್ಬಿಟ್ಟು ಅಲ್ಲೇ ಹೂವು ಎಲ್ಲ ಏರಿಸಿ ಇದೆಲ್ಲ ಕಿತ್ತಾಕ್ಬಿಟ್ಟು ಈಗ ಮನೆಗೆ ಹೋಗೋಣ ಅಂತ ಹೊರಟ್ವಿ. ನಮ್ಮ ಮಗುಗೆ ನಿಲ್ಲಿಸ್ತಿದ್ದಂಗೆ ಆಟ ಸಾಮಾನು ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಅಂಗಡಿ ಹತ್ರ ಓಡೋದ. ಅವನಿಗೆ ಯಾವ್ದು ಬೇಕು ಅಂತ ಕೇಳಿದ್ರೆ ಶೂಟ್ ಮಾಡೋದು ಬೇಕು ಅಂತ, ಅವನಿಗೆ ಗನ್ ಬೇಕು ಅಂತ ಕೇಳೋದನ್ನ. ಈಗ ಅವನಿಗೆ ಆಟ ಸಾಮಾನು ಕೊಡಿಸ್ಕೊಂಡು ಜಾತ್ರೆಗೆ ಹೋದ್ಮೇಲೆ ಖಾರ ಪುರಿ ಮಿಸ್ ಮಾಡೋಕ್ಕಾಗುತ್ತಾ, ಹಾಗೆ ಖಾರ ಪುರಿನೂ ತಗೊಂಡು ಈಗ ಮನೆ ಕಡೆ ಹೊರಟ್ವಿ. ಇಬ್ಬರು ಏನೇನು ತಗೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಅವನಿಗೆ ಅದು ಆಗ್ತಾ ಇಲ್ಲ, ಅದು ತಗೊಂಡಿದ್ದಾನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.